Without much delay, I would also request our other chief guest, somebody who's always with us, guiding us and inspiring us, Mahendra sir. Right, he's achieved multiple times. He's gone through interviews. He was DYSP in 2011 batch of KPSC notification, and he's presently serving as Sasildar. Somebody from the word go has been an inspiration, a sportsman, an administrator, served in multiple districts, multiple taluks of Karnataka, and has proved his mettle. And he's always helping us in terms of guiding the students as such. Thank you so much for joining us, sir. ನಿಮ್ಮಿಂದ ಕೆಲವು ನುಡಿಗಳು. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಕೇದಾರ್ ಸರ್ ಅವರೇ, ಶ್ರೀಕಂಠಯ್ಯ ಸರ್, ಶರತ್ ಅವರೇ, ನಮ್ಮ ಗುರುಗಳಾದಂಥ ಶ್ರೀನಿವಾಸ್ ಅವರು, ಮತ್ತೆ ಹಾಗೆ ಕೃಷ್ಣಮೂರ್ತಿ ಸರ್, ತರುಣ್ ಅವರೇ, ಹಾಗೆ ಎಲ್ಲ ನನ್ನ ನೆಚ್ಚಿನ ಮುಂದಿನ ಭವಿಷ್ಯದ ಆಡಳಿತಾಧಿಕಾರಿಗಳೇ, ಎಲ್ಲರೂ ಕೂಡ ನಿಮಗೊಂದು ಭವಿಷ್ಯ ಇದೆ, ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ನಾವು ಹೇಳ್ತಾ ಇದ್ವಿ, ಸರ್ ಕೂಡ ಹೇಳಿದ್ರು, ಶ್ರೀಕಂಠಯ್ಯ ಸರ್ ಹೇಳಿದ್ರು, ನಮ್ಮ ಶ್ರೀನಿವಾಸ್ ಸರ್ ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ನಮ್ಮ ಪೂರ್ವಜರ ತ್ಯಾಗ ಬಲಿದಾನದಿಂದ ನಮ್ಗೆ ಇವತ್ತು ಈ ರೀತಿ ನಾವು ಸೇಫ್ ಆಗಿ ವಿತ್ ವೈಫೈಯೋ ಅಥವಾ ನಾವು ಏನೋ ಬಳಸ್ತಾ ಇದ್ವಿ, ಅಥವಾ ನಮಗೆ ಸ್ಮಾರ್ಟ್ ಫೋನ್ಗಳನ್ನ ಬಳಸ್ತಾ ಇದ್ವಿ ಅಂತಂದ್ರೆ ಇದೆಲ್ಲದೂ ಕೂಡ ಬಿಫೋರ್ 1947 ನಮ್ಮ ಪೂರ್ವಜರು ಮಾಡಿದಂಥ ತ್ಯಾಗ ಬಲಿದಾನದಿಂದ ಬಂದಂತ ಇದು ನಮಗೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಆವತ್ತಿನ ಹಿಂದಿನದ ಒಂದು ಘಟನೆಗಳನ್ನ ಸರ್ ಕೂಡ ನೆನ್ಪು ಮಾಡ್ಕೊಂಡ್ರು. ಅವಾಗೆಲ್ಲ ಇತ್ತು, ತುಂಬಾ ಸಮಸ್ಯೆಗಳಿತ್ತು. ಎಲ್ಲೋ ಸರ್ ಶ್ರೀನಿವಾಸ್ ಸರ್ ಕೂಡ ಹೇಳ್ತಾ ಇದ್ರು, ರಾಗಿ ಜೋಳ ಬೆಳೆದ್ಬಿಟ್ಟು ಎಲ್ಲೋ ಒಂದ್ ಕಡೆ ನಮ್ ಕಡೆ ಹಗೆವು ಅಂತ ಹೇಳ್ತಾರೆ, ಅಂದ್ರೆ ಕಣಜಗಳಿಗೆ ಹಗೆವು ಅಂತಾರೆ, ಹಗೆವನಲ್ಲಿ ತುಂಬಿಡೋರು, ಅಂದ್ರೆ ಯಾರೋ ಬ್ರಿಟಿಷರು ಅದನ್ನ ತಗೊಂಡು ಹೋಗ್ತಾರೆ ಅಂತೇಳಿ. ಈಗ ಆ ಥರದ ಪರಿಸ್ಥಿತಿ ಇಲ್ಲ. ಈಗ ನಾವುಗಳು ಈಗ ಒಂದು UPSC ನಲ್ಲಿ ಒಂದು ಸ್ಲೋಗನ್ ಇತ್ತು, ಯಾಕೆ ನಾವು UPSC ಇಂಟರ್ವ್ಯೂ ಕೊಟ್ಟಾಗ ಹೇಳೋರು, ಈಗಲೂ ಕೂಡ ಇದೆ, ಕ್ಯಾಚ್ ದಿ ಯೂತ್ ವೆನ್ ದೇ ಆರ್ 20s. ಅಂದ್ರೆ ನಿಮ್ಮ ಯೂತ್ನೆಸ್ ಅನ್ನ ಕ್ಯಾಚ್ ಮಾಡಬೇಕು. ಯಾವಾಗ ಅಂದ್ರೆ ವೆನ್ ದೇ ಆರ್ 20s, ಅಂದ್ರೆ 21, 22, 23, 20 ಅಂದ್ರೆ ಬಿಲೋ 30 years ಒಳಗಡೆ ನೀವು ತುಂಬಾ ಜೋಶಾಗಿರ್ತೀರಿ. ಯಾವ ನಾವು ಓದ್ತಿರ್ತೀವಿ, ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗಳೆಲ್ಲ ಓದ್ತಿರ್ತೀವಿ. ಅಂದ್ರೆ ಯಾವ ಟೆಂಪ್ಟೇಷನ್ಗೂ ಕೂಡ ನೀವು ಒಳಗಾಗಲ್ಲ. ಯಾಕಂದ್ರೆ ನೀವು ನೇರವಾಗಿ ಇರ್ತೀರಿ. ಅಂದ್ರೆ ನಾವು ಮಾತಾಡ್ತೀವಿ ಯಾವಾಗಲೂ, ಅಂದ್ರೆ ಅಧಿಕಾರಿ ಹತ್ರ ಹೋದ್ರೆ ಬಿಡಪ್ಪ ಸ್ಟ್ರೈಟ್ ಫಾರ್ವರ್ಡ್, ಏನಿದೆ ಕಾನೂನು ಏನಿದೆ ಹಾಗೆ ಮಾಡ್ತಾನೆ, ಇದನ್ನೇ ಹೇಳ್ತಾರೆ ಅಧಿಕಾರಿಗಳಿಗೆ. ಅಂದ್ರೆ ನೀವು ಹೋದಾಗ ಸೊ ಹೀಗೆ ನೀವುಗಳು ಕೂಡ ಆ ಥರ ಆಗ್ಬೇಕಷ್ಟೇ. ಯಾಕಂದ್ರೆ ಹಿಂದಿನ ಒಂದೇನು ನಾವು 1947 ಬಿಫೋರ್ ಇದ್ದಂಥ ತ್ಯಾಗ ಬಲಿದಾನಗಳನ್ನ ನೋಡ್ಕೊಂಡ್ಬಿಟ್ಟು ಈಗ ಕೂಡ ನಮ್ಮ ಮುಂದೆ ಏನಿದೆ, ನಾವೆಲ್ಲರೂ ಕೂಡ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತುಂಬಾ 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 ಅಂದ್ರೆ ಈಗ ಅಮೆರಿಕ ಇರ್ಬೋದು, ಜಪಾನ್ ಇರ್ಬೋದು, ಆ ಲೆವೆಲಿಗೆ ನಾವು ಕೂಡ ಬೆಳೆದಿದ್ದೀವಿ. ಇವತ್ತು ಕೂಡ ನೀವು ಕ್ಲಾಸ್ ರೂಮಲ್ಲಿ ಇದ್ದು AI ನೋಡ್ತಿರ್ತೀರಿ, AI ಬಳಸ್ತೀರಿ, ಸ್ಮಾರ್ಟ್ ಫೋನ್ಗಳನ್ನ ಬಳಸ್ತೀರಿ, ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲದೂ ಗೊತ್ತಾಗ್ತದೆ. ನಾನು 2009 IAS ಇಂಟರ್ವ್ಯೂ ಕೊಟ್ಟಾಗ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಕೊಟ್ಟಾಗ ಈ ಥರ ಯಾವುದು ಇರಲಿಲ್ಲ, ಸ್ಮಾರ್ಟ್ ಫೋನು ಇರಲಿಲ್ಲ. 2009 10-11 ಆದ್ಮೇಲೆ ಎಲ್ಲ ಫೋನ್ ಬರಕ್ಕೆ ಶುರು ಆಯ್ತು. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಡೇಟಾಸು, ಫ್ಯಾಕ್ಟ್ ಅಂಡ್ ಫಿಗರ್ಸ್ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇರಕ್ಕೆ ಶುರು ಆಯ್ತು. ಇಷ್ಟಿದ್ದು ಕೂಡ ಮತ್ತೆ ನೀವು ಅಧಿಕಾರಿಗಳಾಗ್ಲಿಲ್ಲ, ಮತ್ತೆ ನೀವು ಅನ್ಕೊಂಡಿರ್ತಕ್ಕಂಥ ಪೋಸ್ಟ್ ತಗೊಳ್ಳಿಲ್ಲ ಅಂತಂದ್ರೆ ಈ ಜನರೇಷನ್ ಅಲ್ಲಿ ಈ ಡಿಕೇಡ್ ಅಲ್ಲಿ ನೀವು ಹುಟ್ಟಿದ್ದು ಕೂಡ ಏನಾಗುತ್ತೆ ಅಂತಂದ್ರೆ ನೀವು ಸರಿಯಾಗಿ ಬಳಸ್ಕೊಂಡಿಲ್ಲ. ನೀವು ಈ ಜನರೇಷನ್ ಇಂದ ನೀವು ಹೊರಗಿದ್ದೀರಿ ಅಂತ ಅರ್ಥ. ಬಳಸ್ಕೊಳ್ಳಿ, ಎಲ್ಲದನ್ನು ಕೂಡ ಬಳಸ್ಕೊಳ್ಳಿ. ಇವತ್ತು ಈ ಕ್ಲಾಸ್ ರೂಮಲ್ಲಿ ಇದ್ಬಿಟ್ಟೆ ನೀವು ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆರ್ಟಿಕಲ್ 17 ಏನು ಹೇಳುತ್ತೆ, ಅಥವಾ ಬೇರೆ ಬೇರೆ ಆರ್ಟಿಕಲ್ಗಳು ಏನು ಹೇಳುತ್ತೆ, ಜಗತ್ತಲ್ಲಿ ಏನೇ ನಡೀತಿದೆ ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು. ನಿಮಗೆ ಪ್ರತಿಯೊಂದು ಕೂಡ ಈ ರೂಮಲ್ಲೇ ಸಿಕ್ಬಿಡುತ್ತೆ ಅಂದಾಗ ಯಾಕೆ ಓದಕ್ಕೆ ಆಗ್ತಿಲ್ಲ? ಸೊ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ತಂತ್ರಜ್ಞಾನ ಬಳಸ್ಕೊಳ್ಳಿ. ಸೊ ಮುಂದಿನ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಕೇಳಿ ಸಾರ್ ಹೇಳ್ತಾ ಇದ್ರು, ಹಿಂದೆ ಇತ್ತು ತಹಶೀಲ್ದಾರ್ಗಳು ಅಂತ ಅಂದ್ರೆ ಅವ್ರ ಹಿಂದೆ ಮುಂದೆ ಸುತ್ತರಿಬೇಕಾಗಿತ್ತು, ಸ್ವಲ್ಪ ಏನೋ ಎಲ್ಲ ಇತ್ತು. ಬಟ್ ಇವಾಗಲೇ ಏನಾಗಿದೆ ಅಂದ್ರೆ ತುಂಬಾ ಟ್ರಾನ್ಸ್ಪರೆನ್ಸಿ ಬಂದ್ಬಿಟ್ಟಿದೆ. ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಬಂದಿದೆ, ಸಕಾಲ ಬಂದಿದೆ. ನೀವು ಅರ್ಜಿ ಹಾಕ್ಬಿಟ್ಟು ಮನೇಲಿ ಕೂತರು ಸಾಕು, ನಿಮ್ಮ ಮನೆಗೆ ತಂದು ನಿಮಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡೋ ವ್ಯವಸ್ಥೆನೂ ಕೂಡ ಇವಾಗ ಸರ್ಕಾರ ಮಾಡಿದೆ. ಆದ್ರೂ ಕೂಡ ಸಣ್ಣ ಪುಟ್ಟ ಸರ್ ನಾನು ಒಪ್ಕೋತೀನಿ, ಇದೇ ವ್ಯವಸ್ಥೆನಲ್ಲಂತೂ ಖಂಡಿತವಾಗ್ಲೂ ಇದೆ. ಅದಕ್ಕೋಸ್ಕರ ನಿಮಗೆ ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಮತ್ತೆ ಎಥಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟಿರೋದು. ಯಾಕಂದ್ರೆ ಇವತ್ತು ಯೂತ್ಸ್ಗೆ ಆ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇತ್ತು ಅಂದ್ರೆ ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಡೆಮೋಕ್ರಸಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಇಡೀ ಎಂಟೈರ್ ವರ್ಲ್ಡ್ ಅಲ್ಲಿ ನಮ್ಮಂತ ಸ್ಟೇಬಲ್ ಡೆಮೋಕ್ರಸಿ ಎಲ್ಲಿ ಸಿಗಲ್ಲ ನಿಮಗೆ. 150 ಕೋಟಿ ಜನಸಂಖ್ಯೆ, 100 ಕೋಟಿ ವೋಟರ್ಸ್. ಮೊನ್ನೆ 2024 ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ 100 ಕೋಟಿ ಜನ ವೋಟ್ ಮಾಡಿದಾರೆ ಲೆಕ್ಕ ಹಾಕಿ. ಅಷ್ಟು ಜನನ ಹಿಡಿದಿಟ್ಕೊಂಡ್ಬಿಟ್ಟು ವೋಟ್ ಮಾಡಿಸ್ತೀವಿ ಅಂತಂದ್ರೆ ಜನರ ಹತ್ರ ಎಥಿಕ್ಸ್ ಇದೆಯಾ ಇಲ್ಲ? ಡೆಫಿನೆಟ್ಲಿ ಇದೆ. ಅಂದ್ರೆ ಅದಕ್ಕೋಸ್ಕರ ಇವತ್ತು ನಮ್ದು ಸ್ಟೇಬಲ್ ಡೆಮೋಕ್ರಸಿ ಇರೋದು. ಇದೆಲ್ಲ ಸ್ಟೇಬಲ್ ಡೆಮೋಕ್ರಸಿ ಇರೋದು ಕಾರಣ ಯಾರು ಹೇಳಿ? ನಮ್ಮ ಪೂರ್ವಜರು ಬ್ರಿಟಿಷ್ ವಿರುದ್ಧ ಹೋರಾಡಿ ನಮ್ಮ ಒಂದು ಸಂವಿಧಾನ ರಚನೆ ಮಾಡೋಕ್ಕೋಸ್ಕರ ಹೋರಾಡಿದ್ರು. ನಮ್ಮಲ್ಲಿ ಒಂದು ಇಂಟಿಗ್ರಿಟಿ ಬರೋ ಹಾಗೆ ಮಾಡಿದ್ರು. ನೀವು ಯೋಚನೆ ಮಾಡಿ, ಅವ್ರು ಯಾರು ಕೂಡ ನಾವು ತ್ಯಾಗ ಬಲಿದಾನ ಮಾಡ್ದಾನೆ ಸುಮ್ಮನೆ ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿದ್ರು ಕೂಡ ನಮಗೆ ಸ್ವತಂತ್ರ ಸಿಕ್ತಿತ್ತು. ಯಾಕಂದ್ರೆ 1945 ಯುನೈಟೆಡ್ ನೇಷನ್ಸ್ ಬಂದಾದ್ಮೇಲೆ ಯಾರು ಕೂಡ ಆಳ್ವಿಕೆ ಮಾಡೋಂಗಿಲ್ಲ ಅಂತ ಬಂತು. ಸೊ 1950s ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತಿತ್ತು. ಅವಾಗ ಹೇಗಿರ್ತಿತ್ತು ಭಾರತ? ಇವತ್ತು
28 ರಾಜ್ಯಗಳಿದೆ, ಒಂದು 8 ಯೂನಿಯನ್ ಟೆರಿಟರೀಸ್ ಇದೆ. ಅವಾಗ ಇನ್ ಕೇಸ್ ಆ ಥರ ತ್ಯಾಗ ಬಲಿದಾನ ಇದ್ದಿಲ್ಲ ಅಂದ್ರೆ 555 ರಾಜ್ಯಗಳು ಇರ್ತಿತ್ತು ನಮ್ಮ ದೇಶದಲ್ಲಿ. ಅವಾಗ ಹೇಗಿರ್ತಿತ್ತು, ಒಂದು ಕಾವೇರಿ ಗಲಾಟೆಗೆ ಅಥವಾ ಒಂದು ಕಾವೇರಿ ಇಶ್ಯೂಗೆ ನಾವು ಎಷ್ಟು ಹೊಡೆದಾಡ್ತೀವಿ, ಅವಾಗ 550 ಇಶ್ಯೂಸ್ ಬರ್ತಿತ್ತು ನಮ್ಮ ದೇಶದಲ್ಲಿ. ಅಂದ್ರೆ ಅವತ್ತು ಆ ತ್ಯಾಗ ಬಲಿದಾನ ಏನಿದೆಲ್ಲ ಅದು ನಮ್ಮ ದೇಶನ ಇಂಟಿಗ್ರೇಟ್ ಮಾಡಿದ್ರಲ್ಲ, ಜಾತಿ ಧರ್ಮಗಳನ್ನ ಎಲ್ಲನೂ ಕೂಡ ಹೊಂದ್ಕೊಂಡ್ಬಿಟ್ಟು, ಅಂದ್ರೆ ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ಒಂದು ಸ್ಟೇಬಲ್ ಡೆಮೋಕ್ರಸಿನ ತಂದ್ಬಿಟ್ಟು, ಅಂದ್ರೆ ಒಂದು ಒಳ್ಳೆಯ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಬಿಟ್ಟು ನಮ್ಮನ್ನೆಲ್ಲರೂ ಯುನೈಟ್ ಮಾಡಿದ್ದಕ್ಕೆ ಇವತ್ತು 28 ರಾಜ್ಯ, 8 ಯೂನಿಯನ್ ಟೆರಿಟರೀಸ್ ಇದೆ. ಇಲ್ಲ ಅಂತಂದ್ರೆ 552 + 3 555 ಆಗಿರೋದು ರಾಜ್ಯಗಳು, ಗೊತ್ತಾ? ಅಂದ್ರೆ ಅದು ತ್ಯಾಗ ಬಲಿದಾನದ್ದು ನಮ್ಗೆ ಇಂಪ್ಯಾಕ್ಟ್. ಅದು ಅರ್ಥ ಆಗ್ತಿದೆ ಏನು ಹೇಳ್ತಿರೋದು? ಅಂದ್ರೆ ಅಷ್ಟೆಲ್ಲ ಹೋರಾಟದ ಪ್ರತಿಫಲವಾಗಿ ನಮ್ಗೆ ಇವತ್ತು ಬಂದಿದೆ, ಸ್ವತಂತ್ರ ಸಿಕ್ಕಿದೆ. ಈಗ ನಾವು ಮಾಡ್ಬೇಕದು ಅಂತಂದ್ರೆ ನಾವು ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ಸರ್ ಹೇಳ್ತಿದ್ರು, ನೀವು IAS ಆಗಿಲ್ಲ IPS ಆಗಿಲ್ಲ ಅಂದ್ರೂ ಕೂಡ ನೀವು ಕೈಗಾರ ಅಂದ್ರೆ ಇವಾಗೆಲ್ಲ ಸ್ಟಾರ್ಟ್ಅಪ್ಗಳು ಬೇಕಾದಷ್ಟಿದೆ, ಸ್ವಂತಕ್ಕೆ ನೀವೇನು ಮಾಡ್ಬೋದು. ಏನಾದ್ರು ಒಂದು ಕೈಗಾರಿಕೋದ್ಯಮಿಗಳಾಗಿ ಬೇರೆ ಏನಾದ್ರು ಅಂದ್ರೆ ಒಂದು ಸಮಾಜ ಸೇವೆ ಮಾಡಕ್ಕೆ ಏನ್ ಬೇಕೋ ಅದನ್ನ ಆಗ್ಬೋದು. ಅಲ್ಟಿಮೇಟ್ಲಿ ನಾನು IAS ಆಗ್ಬೇಕು ಅಂತ ಬಂದೆ, ಕೊನೆಗೆ KS ಆಯ್ತು, ಸಾಕಿದು ಸರ್ವಿಸು. ಅಂದ್ರೆ ಜನಕ್ಕೆ ನೀವು ಒಳ್ಳೆಯ ಒಂದು ಸರ್ವಿಸ್ ಮಾಡಬೇಕು ಅನ್ನೋಗಿದ್ರೆ, ಒಂದು ಒಳ್ಳೆ ಒಂದು ಮೋಟೋ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಇದು ಒಳ್ಳೆ ಫೀಲ್ಡ್ ಇದು. ಅಂದ್ರೆ ತುಂಬಾ ಜನಕ್ಕೆ ನೀವು ಹೆಲ್ಪ್ ಮಾಡ್ಬೋದು ಅಂತ ಅವಕಾಶ ನಿಮಗೆ AC ಆದ್ರೆ, DYSP ಆದ್ರೆ, ಅಥವಾ ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಬಂದ್ರೆ ಖಂಡಿತವಾಗ್ಲೂ ಅವಕಾಶ ಸಿಕ್ಕುತ್ತೆ. ಸೊ ಈಗ ನಿಮಗೆ ನನಗೆ ಅನಿಸಿದ ಹಾಗೆ, ಯಾಕೆ ನಾನು ಕೂಡ ನಿಮ್ಮ ಏಜನ್ನ ದಾಟಿ ಬಂದಿದ್ದೀನಿ, ಕೆಲಸ ತಗೊಂಡಿದ್ದೀನಿ. ಸೊ ಈಗ ಈ ನನಗೆ ಗೊತ್ತಿರೋ ಹಾಗೆ ನಾನು ತುಂಬಾ ವರ್ಷದಿಂದ ಈ ಇನ್ಸ್ಟಿಟ್ಯೂಟ್ ಜೊತೆ ಅಸೋಸಿಯೇಟ್ ಆಗಿ, ಸರ್ ಶ್ರೀನಿವಾಸ್ ಸರ್ ಕರೆದ್ರೆ ಸಾಕು ಓಡ್ ಬಂದ್ಬಿಡ್ತೀನಿ ನಾನು. ಲಾಸ್ಟ್ ಟೈಮು ನಿಮ್ಮ ಪಾರ್ಟಿಸಿಪೇಷನ್ ಟೈಮಲ್ಲಿ ಇದ್ದಂಥ ಜೋಶ್ ನಿಮ್ಮ ಹತ್ರ ಇವತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವತ್ತು ತುಂಬಾ ಜೋಶಲ್ಲಿ ಬಂದು ನೀವೆಲ್ಲರೂ ಕೂಡ ಕವನಗಳನ್ನ ವಾಚನ ಮಾಡಿದ್ರಿ, ಹಾಡುಗಳನ್ನ ಹೇಳಿದ್ರಿ, ಡಾನ್ಸ್ ಮಾಡಿದ್ರಿ. ಎಲ್ಲರೂ ಕೂಡ ನಾ ರಾತ್ರಿ 9:30 ತನಕ ನೋಡ್ದೆ, ಅಲ್ಲಿದ್ದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ರಿ. ಅಂತ ಜೋಶ್ ಇವತ್ತಿಲ್ಲ ನಿಮಗೆ. ಅಂದ್ರೆ ನಾನು ಹೇಳೋದು, ಪ್ರತಿನಿತ್ಯ ಒಬ್ಬ ಅಧಿಕಾರಿ ಆಗ್ಬೇಕು ಅಂದ್ರೆ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೋಶ್ ಇರಬೇಕು, ಒಂದು ಇನ್ನರ್ ಮೋಟಿವೇಶನ್ ಇರಬೇಕು. ನಾನು ಕೂಡ ಒಂದು IAS ಆಗ್ಬೇಕು, IPS ಆಗ್ಬೇಕು. ಅದನ್ನ ಆಗಕ್ಕೆ ಏನು ದೊಡ್ಡದೇನಿಲ್ಲ. ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿ ಡಿಗ್ರಿ ಫೇಲ್. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ BSc 3 ವರ್ಷ ಡಿಗ್ರಿ ನಾನು 4 ವರ್ಷ ಮಾಡಿದ್ದೀನಿ. ನಾನು BSc ಫೇಲ್ ಆಗಿ ಕನ್ನಡ ಮೀಡಿಯಂ ಅಲ್ಲಿ ಓದಿ ಇವತ್ತು 2 ಸರಿ ಎಕ್ಸಾಮ್, ಅಂದ್ರೆ 2 ಸರಿ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಒಂದ್ಸರಿ DYSP, ಮತ್ತೊಂದ್ಸರಿ ತಹಶೀಲ್ದಾರ್. 2009 IAS ಮತ್ತೆ 3 ಸರಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಬರ್ದಿದ್ದೀನಿ. ಅಂದ್ರೆ ನಾನೇ ಮಾಡಕ್ಕಾಗತ್ತೆ ಅಂದ್ರೆ ಇವತ್ತಿನ ಈ ಜನರೇಷನ್ ಇದ್ದರು, AI ಬಂದಿದೆ, ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟು ಜನ ಏನೊಂದು 100-150 ಜನ ಇದ್ದೀರಿ, ಇಷ್ಟು ಜನನು ಕೂಡ IAS ಆಗ್ಬೋದು, KS ಆಗ್ಬೋದು. ನೀವು ಅನ್ಕೊಂಡಿರೋ ಪೋಸ್ಟ್ನ ತಗೋಬಹುದು, ಅನ್ಕೊಂಡಿರೋ ಜಾಗನೂ ಬೇಕಾದ್ರೆ ನೀವು ತಗೋಬಹುದು. ಕೆಲಸ ಮಾಡ್ಬೇಕು, ನನಗೆ ಇದೇ ಜಾಗ ಬೇಕು ಅಂದ್ರೂ ಕೂಡ ನಿಮ್ಮ ಒಂದು ಕ್ಯಾಲಿಬರ್ನ ನೋಡಿ ಸರ್ಕಾರ ಬೇಕಾದ್ರೆ ನಿಮ್ಗೆ ಅದೇ ಜಾಗಕ್ಕೆ ಪೋಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಂಥ ಅವಕಾಶಗಳನ್ನ ಖಂಡಿತವಾಗ್ಲೂ ಬಳಸ್ಕೊಳ್ಳಿ. ಇವತ್ತು ಆಗಸ್ಟ್ 15, 2025, ಆಗಸ್ಟ್ 15, 2026ಕ್ಕೆ ನಾನು ಹಿಂಗೆ ಆಗಿರ್ತೀನಿ ಅಂತ ನೀವು ಇವತ್ತು ನಿಮಗೆ ನೀವೇ ಸೆಲ್ಫ್ ಒಂದು ಓದ್ ತಗೊಂಬಿಡಿ ಮನಸ್ಸಲ್ಲೇ. ಇಲ್ಲ, ನಮ್ಮ ಸರ್ ಹೇಳಿದ್ದಾರೆ 2026 ಆಗಸ್ಟ್ 15 ಅಷ್ಟೊತ್ತಿಗೆ ಒಂದು ಒಳ್ಳೆ ಕೆಲಸದಲ್ಲಿ ಇರಬೇಕು. ನೋಡಿ, ನಿಮಗೆ ಒಂದು ಸರ್ಕಾರಿ ಹುದ್ದೆ ಒಂದು ಯಾವುದೋ, ಯಾಕಂದ್ರೆ ನಮ್ಮಲ್ಲಿ ಹಳ್ಳಿ ಹುಡುಗರು ಹೆಂಗ್ ಬರ್ತಾರೆ ಅಂದ್ರೆ, ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ. ಊರಲ್ಲಿ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಳ್ಳೋ ತಪ್ಪತ್ತೆ, ಅಥವಾ ಊರಲ್ಲಿ ಒಂದಿಷ್ಟು ಜನ ಹತ್ರ ಬಯಸ್ಕೊಳ್ಳೋ ತಪ್ಪತ್ತೆ, ಅಥವಾ ಇನ್ನೊಂದು ಹುಡುಗರಾದ್ರೆ ನನಗೆ ಮದುವೆ ಆಗ್ಬಿಡುತ್ತೆ ಅನ್ನೋರು ಇರ್ತಾರೆ. ಅಂದ್ರೆ ಒಂದು ಸರ್ಕಾರಿ ಹುದ್ದೆ ಸಿಗಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಒಂದು ಡಿಗ್ರಿ ಆಗ್ಬಿಟ್ಟು ಸುಮಾರು ಒಂದು 8-10 ತಿಂಗಳು ಕರೆಕ್ಟಾಗಿ ಓದ್ಬಿಟ್ಟು ಎಕ್ಸಾಮ್ ಅಪ್ಲೈ ಮಾಡಕ್ ಶುರು ಮಾಡಿ. ಪ್ರತಿ ಸಂಡೇ ಎಕ್ಸಾಮ್ ನಡೀತಾರೆ. ನೀವು ಬೇಕಾದ್ರೆ ನೋಡಿ, ನೆಕ್ಸ್ಟ್ ನಾಳೆ ನಾಡಿ ಸಂಡೇ ನೋಡಿ ಯಾವ್ದಾರು ಒಂದು ಎಕ್ಸಾಮ್ ನಡೀತಿರುತ್ತೆ. ನೆಕ್ಸ್ಟ್ ಸಂಡೇ ನೋಡಿ ಎಕ್ಸಾಮ್ ನಡೀತಿರುತ್ತೆ. ಸೊ ವರ್ಷದಲ್ಲಿ 52 ಸಂಡೇಗಳು ಕೂಡ ನೀವು ಎಕ್ಸಾಮ್ ಬರಿಬೋದು. ಆ 52 ಸಂಡೇನಲ್ಲಿ ಒಂದು ಯಾವ್ದಾದ್ರು ಎಕ್ಸಾಮ್ ಪಾಸ್ ಆಗಲ್ವಾ? ಡೆಫಿನೆಟ್ಲಿ ಒಂದು ಎಕ್ಸಾಮ್ ಪಾಸ್ ಆಗುತ್ತೆ. 100% ನಾನು ಬರ್ಕೊಡ್ತೀನಿ. 52 ಎಕ್ಸಾಮ್ ಬರೆದ್ರೆ ಅದ್ರಲ್ಲಿ ಯಾವ್ದಾರು ಒಂದು ಎಕ್ಸಾಮ್ ಪಾಸ್ ಆಗುತ್ತೆ, ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ. ಆಯ್ತಾ? ಅಂದ್ರೆ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಸ್ವಲ್ಪ ಇಂಟೆನ್ಸಿವ್ ಆಗಿ ಒಂದು 6-8 ಮಂತ್ಸ್ ಚೆನ್ನಾಗಿ ಓದಿ, ನೀಟಾಗಿ ಪ್ರಿಪೇರ್ ಆಗಿ ಎಲ್ಲ ಎಕ್ಸಾಮ್ ಇಂಡಿಯಾದಲ್ಲಿ ಎಲ್ಲ ಕರೀತಾ ನೋಡಿ. ಬರೀ ನಮ್ಮ ಸ್ಟೇಟ್ ಸರ್ವಿಸ್ ಅಂತ ಅನ್ಕೋಬೇಡಿ. ನಮ್ಮ ಸ್ಟೇಟಲ್ಲಿ KS, FDA, PDO ಅಂತಾನೆ ಕಾಯ್ತಾ ಕೂರ್ಬೇಡಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಸೆಂಟ್ರಲ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ಸ್ ಇದೆ, ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ಸ್ ಇದೆ, ಬ್ಯಾಂಕ್ ಎಕ್ಸಾಮ್ಸ್ ಇದೆ, ತುಂಬಾ ಹಲವಾರು ಎಕ್ಸಾಮ್ಸ್ ಇದೆ. ಅವೆಲ್ಲ ಎಕ್ಸಾಮ್ಗೂ ನೀವು ಎಲಿಜಿಬಲ್. ಒಂದು ಸರ್ಕಾರಿ ಹುದ್ದೆ ಸಿಗಬೇಕು ನನಗಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಎಕ್ಸಾಮ್ಸ್ ಬರೀರಿ. ಇಲ್ಲ ನಾನು IAS ಆಗ್ಬೇಕು, KS ಆಗ್ಬೇಕು. ಕೆಲವೊಬ್ರು ನಾರ್ತ್ ಕರ್ನಾಟಕದಲ್ಲಿ ನೋಡ್ತೀನಿ, ಅವ್ರ PSI ಆಗ್ಬೇಕು ಅಂತಾನೆ ಬಂದ್ಬಿಟ್ಟಿರ್ತಾರೆ. ಆಗಿ PSIನೇ ಆಗಿ. ಈ ಬೆಳಗಾಮೂರು ಹುಡುಗರು ಸ್ಪೆಷಲಿ ಅವ್ರಿಗೆ IPS ಕೊಟ್ಟರು ಬೇಕಾಗಿಲ್ಲ, PSI ಆಗ್ಬೇಕು ಅಂತಾನೆ ಬರ್ತಾರೆ. ಆಗಿ ಏನಾರು ಆಗಿ ಅಂದ್ರೆ ಆ ಎಕ್ಸಾಮಿಗೆ ತಕ್ಕಂಗೆ ಏನಿದೆ ಅದನ್ನ ಓದಿ. ನಿಮ್ ಮುಂದೆ ಎಷ್ಟು ಪುಸ್ತಕಗಳಿರುತ್ತೆ? ಹಾರ್ಡ್ಲಿ ಒಂದು 8-10 ಪುಸ್ತಕ. ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್, ಅರ್ಥ ಆಗ್ತಿದ್ಯಾ? ಒಂದಿಷ್ಟು NCERT ಪುಸ್ತಕಗಳು, ಹಿಸ್ಟ್ರಿಗೆ ಒಂದಿಷ್ಟು ಪುಸ್ತಕಗಳು, ಜಿಯೋಗ್ರಫಿ ಒಂದಿಷ್ಟು ಪುಸ್ತಕಗಳು, ಒಂದಿಷ್ಟು ಕರೆಂಟ್ ಅಫೇರ್ಸ್, ಒಂದು ಡೈಲಿ ಒಂದು ಹಿಂದೂ ಪೇಪರ್ ಬರುತ್ತೆ, ಡೈಲಿ ಓದಿ. ಅಂದ್ರೆ ಎಲ್ಲ ಹುಡುಕಿ ಪುಸ್ತಕಗಳನ್ನ ನೀವು ತೆಗೆದು ತೂಕ ಹಾಕಿದ್ರೆ ಒಂದು 15-16 kg ಬರುತ್ತೆ ಅಷ್ಟೇ. ಅಷ್ಟು ಪುಸ್ತಕಗಳು ನಿಮ್ಗೆ ಓದಕ್ಕಾಗಲ್ಲ. ಅದಕ್ಕೇನ್ ಬೇಕು ಅಂತಂದ್ರೆ, ಸರ್ ಹೇಳ್ತಾ ಇದ್ರು, ಶರತ್ ಸರ್ ಹೇಳ್ತಾ ಇದ್ರು, ಫೋಕಸ್ ಇರ್ಬೇಕಷ್ಟೇ. ಲೈಫಲ್ಲಿ ಅವ್ರು ಕ್ರಿಕೆಟರು, ಅವ್ರೊಂದು ಫೋಕಸ್ ಇತ್ತು, ಕ್ರಿಕೆಟರ್ ಆದ್ರು. ನಿಮಗೇನಿದೆ ಫೋಕಸ್? ನೀವು ಕ್ರಿಕೆಟರ್ ಆಗೋದು ಬೇಡ, ನೀವು IPL ಆಗೋದು ಬೇಡ. ತುಂಬಾ ಜನ IPL ಆಡ್ತಿದ್ದಾರೆ, ಬೇಕಾಗಿಲ್ಲ. ನೀವ್ ಏನಾಗಬೇಕು? ಈಗ ಏನಾಗಬೇಕು?
IAS ಆಗ್ಬೇಕು, ಇಲ್ಲ ಅಂದ್ರೆ AC ಆಗ್ಬೇಕು, DYSP ಆಗ್ಬೇಕು. ಅದೇ ತಾನೇ ನಿಮ್ ಮುಂದೆ ಇರೋದು ಗುರಿ. ಆ ಗುರಿ ಪಕ್ಕ ಇತ್ತು, ನೀವು ಫೋಕಸ್ಡ್ ಆಗಿದ್ದೀರಿ, ಡೆಡಿಕೇಟೆಡ್ ಇದ್ದೀರಿ ಅಂದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ದಿಸ್ ಈಸ್ ದಿ ಪ್ಲೇಸ್. ನನ್ಗೆ ಅನ್ಸಿದ್ದು ಈ ಜಾಗ. ಯಾಕಂದ್ರೆ ಈ ಚಂದ್ರ ಲೇಔಟ್ ಈ ಜಾಗಗಳನ್ನ ನೋಡ್ತಿಲ್ಲ, ಈ ತರ ಎನ್ವೈರನ್ಮೆಂಟ್ ನಮ್ಗೆಲ್ಲರಿಗೂ ಸಿಕ್ಕಿಲ್ಲ, ಖಂಡಿತವಾಗ್ಲೂ ಸಿಕ್ಕಿಲ್ಲ. 2009 ಬಿಫೋರ್ ಅಂತಂದ್ರೆ ನೋಡಿ, ಅವಾಗೆಲ್ಲ ಟೆಕ್ನಾಲಜಿಯಿಂದ ಹಿಂದಿದ್ದವ್ರು ನಾವೆಲ್ಲ. ಆಯ್ತಾ, ನಾವು UPSC ರಿಸಲ್ಟ್ಸ್ ಅನ್ನ ಇದ್ರಲ್ಲಿ ನೋಡ್ತಾ ಇದ್ವಿ, ಅಂದ್ರೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ₹5 ಬರೋ ಸರ್ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಹೇಳಿ. ಸರ್ ಪ್ರತಿ ಅವ್ರು ಹೋಗಿ ಸರ್ ಎಲ್ಲ ಹೋಗಿ ಡೆಲ್ಲಿಗೆ ಹೋಗಿ ನೋಡ್ಬೇಕಿತ್ತು, ಸೆಲೆಕ್ಷನ್ ಲಿಸ್ಟ್ ಸರ್ ಮನೆಗೆ ಬರೋದು, ನೀವು IAS ಆಗಿದ್ರಿ ಅಂತೇಳಿ. ಅಂತ ಕಾಲ ಇತ್ತು. ಈಗ ಹಂಗಿಲ್ಲ, ಅಲ್ಲಿ ಜಸ್ಟ್ ಅವ್ನು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ಆಲ್ರೆಡಿ ನಿಮ್ ಇದರಲ್ಲಿ ವಾಟ್ಸಪ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಅಂತ ಯುಗದಲ್ಲಿ ಇದೀರಿ. ಈ ಯುಗದ ಈ ಜನರೇಷನ್ ಈ ಟೆಕ್ನಾಲಜಿನ ಚೆನ್ನಾಗಿ ಬಳಸ್ಕೊಳ್ಳಿ. ಈ ತರ ಬಳಸ್ಕೊಂಡ್ರೆ ಹೇಳ್ತೀನಿ ಕೇಳಿ, ಜಗತ್ತಲ್ಲಿ ಅನ್ನೋದಕ್ಕಿಂತ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ತಾಲೂಕು ಅಥವಾ ಡಿಸ್ಟಿಕ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದಂಗೆ ಅಂತ ನನ್ನ ಅನಿಸಿಕೆ. ಸೊ ಸೊಸೈಟಿ ಸರ್ವಿಸ್ ಮಾಡ್ಬೇಕು ಅಂದ್ರೆ ಹಲವಾರು ಇದೆ. ಡಾಕ್ಟರ್ ಆಗಿ ಮಾಡ್ಬೋದು ಅಥವಾ ಇನ್ನೇನಾಗಿ ಕೆಲಸ ಮಾಡ್ಬೋದು. ಬಟ್ ಆದ್ರೆ ನಿಮ್ ಮುಂದೆ ಒಂದು ಸರ್ಕಾರಿ ಹುದ್ದೆ ತಗೊಂಡು ಒಂದು 4 ಜನಕ್ಕೆ ಅವ್ರೇನಾದ್ರು ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಯಾರೋ ಒಬ್ರಿಗೆ ಒಂದೇನೋ ಒಂದು ಖಾತೆ ಮಾಡ್ಕೊಟ್ರಿ ಅಂತೇಳಿ, ಖಾತೆ ಮಾಡ್ಕೊಡಕ್ ಅವ್ನು ತುಂಬಾ ಓಡಾಡಿರ್ತಾನ, ಅವನು ನೀವು ಮಾಡಿಕೊಟ್ಟ ತಕ್ಷಣ ಅವ್ನು ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾನೆ. ಅದು ಡೆಫಿನೆಟ್ಲಿ ಅದು ಬ್ಲೆಸ್ಸಿಂಗ್ಸ್, ಅದು ನಿಮ್ಮನ್ನು ಕಾಪಾಡುತ್ತೆ. ಸೊ ಹಾಗಾಗಿ ಯೂತ್ ಇದಿರಿ, ಓದೋವಂಥ ಪೇಷನ್ಸ್ ಇದೆ, ನಿಮ್ಗೆ ಯಾವ ಜವಾಬ್ದಾರಿಗಳು ಇಲ್ಲ. ಡೆಫಿನೆಟ್ಲಿ ನಮಗಿದ್ದಷ್ಟು ಸರ್ಗೆ ಅವ್ರಿಗಿದ್ದಷ್ಟು ಜವಾಬ್ದಾರಿಗಳು ನಿಮ್ಗೆ ಯಾವುದೂ ಇಲ್ಲ. ಅಂದ್ರೆ ಜವಾಬ್ದಾರಿ ಇನ್ ದ ಸೆನ್ಸ್ ಫ್ಯಾಮಿಲಿ ಜವಾಬ್ದಾರಿಗಳು ಇರೋದಿಲ್ಲ. ಸೊ ನೀವು ಒಬ್ಬರೇ ಇರ್ತೀರಿ. ಸೊ ಚೆನ್ನಾಗಿ ಓದಿ, ಒಂದು ಒಳ್ಳೆ ಕೆಲಸ ತಗೊಳ್ಳಿ, ಸೊಸೈಟಿಗೆ ಒಂದು ಸರ್ವಿಸ್ ಕೊಡಿ. ಇವತ್ತು ಆಗಸ್ಟ್ 15ನೇ ತಾರೀಕು ನೀವೇ ಒಂದು ಮನಸ್ಸಲ್ಲೇ ಒಂದು ಇದನ್ನ ತಗೊಳ್ಳಿ, ಲೈಕ್ ಏನಂತೀವಿ, ರೆಸೊಲ್ಯೂಷನ್ ಮಾಡ್ಕೋತೀವಿ ನೋಡಿ. ಹೊಸ ವರ್ಷ ಬಂದ ತಕ್ಷಣ January 1st 2025 ಬಂದ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ನಾನು ಪ್ರತಿಜ್ಞೆ ಮಾಡ್ಕೊಂಡ್ಬಿಡ್ತೀವಿ ನಾವು, ನಾನು ಈ ವರ್ಷ ಹಿಂಗಿರ್ಬೇಕು, ನಾ ಹಿಂಗಿರ್ಬೇಕು ಅಂತ. ಇವತ್ತು ನಿಮ್ಗೊಂದು ಫ್ರೀಡಮ್ ಇದೆ, ನೀವೊಂದು ಪ್ರತಿಜ್ಞೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ನಾನು ಹಿಂಗೆ ಇರಬೇಕು, ಈ ತರ ಒಂದು ಕೆಲಸ ತಗೋಬೇಕು ಅಂತನೋ, ಅಥವಾ ಏನೋ ಒಂದು ಇದರಲ್ಲಿ ನಾನು ಬದಲಾಗಬೇಕು ಅಂತನೋ ಮಾಡಿ. ಡೆಫಿನೆಟ್ಲಿ ಆಗುತ್ತೆ. ಈ ಟೈಮ್ ಅಲ್ಲ ಅಂತಂದ್ರೆ ಮತ್ತೆ ಇನ್ಯಾವತ್ತೂ ಆಗಲ್ಲ. ಹಾಗಾಗಿ ಎಲ್ಲರೂ ಕೂಡ ನಿಮಗೆ ಕೆಲಸ ಸಿಗೋವರೆಗೂ, ಸಿಕ್ಕ ಮೇಲೂ ಕೂಡ, ಸೊ ಟಿಲ್ ಯುವರ್ ಲಾಸ್ಟ್ ಬ್ರೆತ್ ಎತ್ತಿ ಕೇಳಿ, ಒಂದು ಜೋಶ್ ಇರಲಿ, ಇನ್ನರ್ ಮೋಟಿವೇಶನ್ಸ್ ಇರಲಿ. ಆಯ್ತಾ? ಸೊ ನೋಡಿ ಕಲೀರಿ, ಜಗತ್ತು ಎಷ್ಟು ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆ, ನಾವು ಕೂಡ ಹೋಗ್ಬೇಕು ಅದ್ರ ಜೊತೆಗೆ. ಸೊ ನಿಮಗೆ ಬೇಕಾಗಿರೋ ಏನೋ ಒಂದು ಕೆಲಸ, ಆ ಕೆಲಸ ಏನಾಗಬೇಕು, ಅದ್ರ ತಕ್ಕ ಹೇಗೆ ಓದಬೇಕು. ಯಾಕಂದ್ರೆ ನಮ್ಮ ಟೀಚರ್ಸ್ ಎಲ್ಲ, ನಮ್ಮ ಕೃಷ್ಣಮೂರ್ತಿ ಸರ್, ತರುಣ್ ಸರ್ ಎಲ್ಲ ಹೇಳ್ತಾರೆ ಕ್ಲಾಸಲ್ಲಿ ಏನೇನು ಪುಸ್ತಕ ಓದಬೇಕು, ಅದೇ ಪುಸ್ತಕಗಳನ್ನೇ ಓದಿ. NCERT ಓದಬೇಕು, ಅದೇ ಓದಿ, ಅದ ಬಿಟ್ಟು ಬೇರೆ ಏನು ಓದಕ್ಕೆ ಹೋಗ್ಬೇಡಿ. ಅಂದ್ರೆ ಈ ಓಡೋ ಕುದುರೆಗೆ ನಾವೇಂತ ಆ ಓಡೋ ಕುದುರೆ ಮೇಲೆ ಹಾಕ್ಬೇಕು, ಅಂದ್ರೆ ಇನ್ ದ ಸೆನ್ಸ್ ಅದನ್ನೇ ನಾವು ಇದು ಮಾಡ್ಬೇಕು. ಆ ತರ ಇಲ್ಲಿ ಕೂಡ ಅಷ್ಟೇ, NCERT ಬುಕ್ಸ್ ಇರ್ಬೋದು, ಒಳ್ಳೆ ಪುಸ್ತಕ ಇರ್ಬೋದು, ಅದಷ್ಟನ್ನು ಓದಿ. ಸೊ ದಿನನಿತ್ಯ ಒಂದು 8 ರಿಂದ 10 ಅವರ್ ಮಿನಿಮಮ್ ಓದೋದನ್ನ ಅಭ್ಯಾಸ ಇಟ್ಕೊಳ್ಳಿ. ಒಳ್ಳೆ ಸ್ನೇಹಿತರನ್ನ ಇಟ್ಕೊಳ್ಳಿ. ಸೊ ಒಳ್ಳೆ ಎನ್ವೈರನ್ಮೆಂಟ್ ಇದೆ ಇಲ್ಲಿ. ನಾನು ಇನ್ಸ್ಟಿಟ್ಯೂಷನ್ ಬಂದಾಗ ಅಂತೀನಿ ಪ್ರತಿ ಸನ್ನು, ಈ ತರ ಎನ್ವೈರನ್ಮೆಂಟ್ ನಿಮಗೆ ಡೆಲ್ಲಿಲಿ ಖಂಡಿತ ಸಿಗಲ್ಲ. ಎನ್ವೈರನ್ಮೆಂಟ್ ಇನ್ ದ ಸೆನ್ಸ್ ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಡೆಲ್ಲಿಗೆ ಹೋದ್ರೆ ಕಾಂಪಿಟೇಟಿವ್ ಎನ್ವೈರನ್ಮೆಂಟು ಕೂಡ ಅಂತ ಇಲ್ಲ, ಈವನ್ ನಾರ್ಮಲ್ ಕ್ಲೈಮೇಟು ಕೂಡ ಅಲ್ಲಿ ಇಲ್ಲ, ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್. ಬಟ್ ಬೆಂಗಳೂರು ಇದೆಯಲ್ಲ, ಇಟ್ಸ್ ಲೈಕ್ ಎ ಹೆವನ್, ಸ್ವರ್ಗ. ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಊಟ ನೀವು ಇಷ್ಟಪಟ್ಟು ಊಟ ಸಿಗುತ್ತೆ, ಇಷ್ಟಪಟ್ಟು ಪುಸ್ತಕಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಷ್ಟಿದ್ದು ಕೂಡ ನೀವು ಓದಿಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಈ ಕಾಂಪಿಟೇಟಿವ್ ಏನ್ ಜನರೇಷನ್ ಇದೆ ಇದರಿಂದ ಹಿಂದಿದ್ದೀರಿ ಅಂತ ಅರ್ಥ. ಬನ್ನಿ, ಮೇನ್ ಸ್ಟ್ರೀಮಿಗೆ ಬನ್ನಿ. ಡೆಫಿನೆಟ್ಲಿ ನೀವು ಒಂದು ಮುಖ್ಯವಾಹಿನಿ ಬಂದ್ರೆ ನಿಮ್ಮನ್ನ ಈ ಮುಖ್ಯವಾಹಿನಿ ಕರ್ಕೊಂಡು ಹೋಗ್ಬಿಡುತ್ತೆ, ಒಂದು ಒಳ್ಳೆ ಹುದ್ದೆ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದಿಷ್ಟು ಮಾತಾಡ್ಲಿಕ್ಕೆ, ಆಸ್ಪಿರೆಂಟ್ಸ್ ಅನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ರಿಗೂ ಒಂದು ಧನ್ಯವಾದ ಹೇಳ್ತೇನೆ.